ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮುದ್ದೆ ಅಂತೂ ರೆಡಿ ಇದೆ. ಊಟಕ್ಕೊಂದು ಒಳ್ಳೆ ಸಾಂಬಾರ್ ಇದ್ದರೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಉಪ್ಸಾರು ಇದ್ದರೆ ಚೆನ್ನಾಗಿರುತ್ತೆ, ಬಸ್ಸಾರು ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಮುದ್ದೆ ತಿನ್ನೋಕೆ ಆಸೆ, ಆದರೆ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟಪಡ್ತಿರ್ತಾರೆ. ಯಂಗ್ಸ್ಟರ್ಸ್ಗಂತೂ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಯಾರ್ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರೆಲ್ಲ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋನ ನೋಡಿ. ಮುದ್ದೆ ಮಾಡೋಕ್ಕೆ ಬರೋರು ಕೂಡ ಒಂದು ಸಲ ನೋಡಿದ್ರೆ ಏನೂ ತೊಂದರೆ ಆಗೋಲ್ಲ. ಏನಕ್ಕೆ ಗೊತ್ತಾ, ತುಂಬ ಈಸಿ ಮೆಥಡಲ್ಲಿ ಇವತ್ತು ಮುದ್ದೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಮುದ್ದೆ ಪ್ಯಾನ್ ಬಂದಿದೆ, ಬರ್ನರ್ ಟೈಪ್ನಲ್ಲಿ ಮುದ್ದೆ ಪ್ಯಾನ್ ಬಂದಿದೆ. ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಒಳ್ಳೆ ಕಲೆಕ್ಷನ್ಸ್ನ ತರಿಸಿದ್ದಾರೆ. ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ. ಮುದ್ದೆ ಆದಮೇಲೆ ಅದನ್ನು ತೊಳೆಯೋದು ಕೂಡ ತುಂಬಾ ಸುಲಭ. ಗಂಟಿಲ್ದಂಗೆ ಮುದ್ದೆ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಯಾವ ಥರ ಮಾಡೋದು ಅಂತ ಗೊತ್ತಾಗುತ್ತೆ. ಮುದ್ದೆ ಪ್ಯಾನು ತುಂಬಾ ಸುಲಭ ಮಾಡ್ಕೊಳ್ಳೋದು, ತುಂಬ ಈಸಿ ಇರುತ್ತೆ. ವಾಷಿಂಗ್ ಕೂಡ ತುಂಬಾ ಸುಲಭ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆಫರ್ಸ್ ಏನು ಕೊಡ್ತಾರೆ ಮುದ್ದೆ ಪ್ಯಾನ್ಗೆ, ಯಾವ ಥರ ಮುದ್ದೆ ಮಾಡ್ಕೊಳ್ಳೋದು, ಹಾಗೆಯೇ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಕಲೆಕ್ಷನ್ಸ್ ನಿಮಗೆ ಬೇಕು ಅಂತಂದರೆ ರಾಜ್ಗುರು ಕಿಚನ್ ವಾರ್ಡ್ಗೆ ವಿಸಿಟ್ ಮಾಡಿ. ಶಾಪ್ ಲೊಕೇಟ್ ಆಗಿರೋದು ಅತ್ತಿಗುಪ್ಪೆ ಮೇನ್ ರೋಡಲ್ಲಿ. ಫುಲ್ ಅಡ್ರೆಸ್, ಫೋನ್ ನಂಬರು ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇವತ್ತು ಏನು ತೋರಿಸ್ತಿದ್ದೀರಾ ಸರ್ ಪ್ರಾಡಕ್ಟ್ಸ್ ಎಲ್ಲ ವ್ಯೂವರ್ಸ್ಗೆ? ಸೊ ಮೇಡಮ್ ಸುಮಾರು ಐಟಮ್ ಆಫರ್ಸ್ ಎಲ್ಲ ತೋರಿಸ್ಬಿಟ್ಟಿದೀವಿ. ಸುಮಾರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಈ ಸಲ ನಾವು ಮೇಡಮ್ ಹೊಸ ಐಟಮ್ ಏನು ತೋರಿಸ್ತಾ ಇಲ್ಲ, ಬಟ್ ರೀಸೆಂಟ್ ಆಗಿ ನಾವ್ ಏನು ಆಫರ್ ಹಾಕಿದ್ರಿ, ಸಿನ್ಸ್ ರಾಗಿ ಮುದ್ದೆಗೆ ನಾವು ಕಾಂಬೋ ಆಫರ್ ಮಾಡಿದ್ರಿ ವಿತ್ ಹ್ಯಾಂಡ್ ಮಿಕ್ಸರ್ ಫ್ರೀ ಇತ್ತು. ನೀವು ಒಂದು ಪ್ರಾಡಕ್ಟ್ ತಗೊಂಡಿದ್ರು, ಹೇಗಿತ್ತು ಮೇಡಮ್ ಐಟಮ್? ಸರ್ ಮನೆಗೆ ತಗೊಂಡೋಗಿ ರಾಗಿ ಮುದ್ದೆ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ನಾನು ಮನೇಲಿ ರೆಗ್ಯುಲರ್ ಆಗಿ ಕೋಲಿಂದ ಮಾಡ್ತೀನಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂತು. ಮಿಷಿನ್ ಇರ್ಬೋದು ಅಥವಾ ಪಾತ್ರೆ ಇರ್ಬೋದು, ಎಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವೇ ಬರ್ನರ್ ಅಲ್ಲಿ 1.5 year ಹಿಂದೆ ಐ ಗೆಸ್ ಕೋಲಲ್ಲಿ ನಾವು ರಾಗಿ ಮುದ್ದೆ ಮಾಡಿದ್ರಿ, ನಾವು ವಾಶ್ ಮಾಡಿನೂ ತೋರಿಸಿದ್ರಿ. ಈ ಸಲ ಮೇಡಮ್ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಮುದ್ದೆ ಪಾತ್ರೆಯಲ್ಲೇ ಎಲೆಕ್ಟ್ರಿಕ್ ಮಷೀನ್ ಅಲ್ಲಿ ನೀವು ಹ್ಯಾಂಡ್ ಮಿಕ್ಸರ್ ಅಲ್ಲೇ ಮುದ್ದೆ ಮಾಡಿ ತೋರಿಸ್ತೀರಾ? ಯಾವ್ದ್ರಲ್ಲಿ ಮಾಡಿಸ್ತೀರಾ? ಚಿಕ್ಕದಲ್ಲಿ ಮಾಡಿಸ್ತೀರಾ, ದೊಡ್ಡದಲ್ಲಿ ಮಾಡಿಸ್ತೀರಾ? ಇವತ್ತು ದೊಡ್ಡದಾಗೆ ಮಾಡೋಣ ಮೇಡಮ್. ಯಾಕಂದ್ರೆ ಸುಮಾರು ಮಾಡೋ 2-3 ಮುದ್ದೆ ಅಟ್ ಅ ಟೈಮ್ ಮಾಡ್ತಾರೆ ಅಂದ್ರೆ ದೊಡ್ಡದೇ ಬೆಟರ್ ಇರುತ್ತಲ್ಲ. ಸೊ ನಾವು ದೊಡ್ಡದಲ್ಲೇ ಇದ್ರಲ್ಲೇ ಮುದ್ದೆ ಮಾಡಿ ತೋರಿಸ್ಬಿಡೋಣ ಒಂದ್ಸಲಿ ಹೇಗಿರತ್ತಂತ. ಬಟ್ ನಾವು ಈ ಸಲ ರಿಕ್ವೆಸ್ಟ್ ಮಾಡ್ತೀವಿ, ನೀವೇ ಮಾಡಿ ತೋರಿಸಿ ಮೇಡಮ್. ಸಿನ್ಸ್ ನೀವು ತಗೊಂಡು ಹೋಗಿದ್ದೀರಾ, ನಿಮ್ಗೆ ಕಂಫರ್ಟಬಲ್ ಇರುತ್ತೆ, ರಾಗಿ ಮುದ್ದೆ ಮಾಡೋದು ಬೆಟರ್ ಇರ್ತದೆ. ಸರ್ ಇನ್ನೊಂದೇನ್ ಗೊತ್ತಾ, ನಾವು ಲೇಡೀಸೇ ಮಾಡ್ಬೇಕು ಅಂತ ಏನಿಲ್ಲ. ಈ ಮಿಷಿನ್ ತಗೊಂಡಾದ್ಮೇಲೆ ಎಸ್ ಮೇಡಮ್, ಆ ಮಿಷಿನ್ ತಗೊಂಡ್ರೆ ಜೆಂಟ್ಸ್ ಕೂಡ ನೀವು ಮಾಡ್ಕೋಬಹುದು ಆರಾಮಾಗಿ. ಹೌದು, ಸಿನ್ಸ್ ಈ ಮಿಷಿನ್ ಬರೋದ್ರಿಂದ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಇಲ್ಲಾಂದ್ರೆ ಜೆಂಟ್ಸ್ ಗೆ ಕೋಲ್ ತಗೊಂಡ್ ತಿರ್ಗಸಕ್ಕೆ ಕಷ್ಟ ಆಗ್ತಾ ಇತ್ತು. ಈ ಮಿಷಿನ್ ತಗೊಂಡ್ ಹೋಗಿದ್ಮೇಲೆ ನಮ್ದು ಈ ವಿಡಿಯೋ ತುಂಬಾ ವೈರಲ್ ಆಗಿದೆ ಮೇಡಮ್. ಯೂಟ್ಯೂಬ್ ಇರ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ವೈರಲ್ ಆಗಿದೆ. ತುಂಬಾ ಜೆಂಟ್ಸ್ ಎಂಕ್ವೈರಿ ಮಾಡ್ತಾವ್ ನಮ್ಗೆ ಈ ಪ್ರಾಡಕ್ಟ್. ನೀವು ಒಂದ್ಸಲಿ ಲೈವ್ ಮಾಡಿ ತೋರಿಸ್ಬಿಡ್ತೀರಾ ಅಂದ್ರೆ ಜನಾಗೆಲ್ಲ ಮುದ್ದೆ ಹೇಗ್ ಬರುತ್ತಂತ ಅವ್ರಿಗೆ ಈಸಿ ಇರುತ್ತೆ ಅರ್ಥ ಆಗಕ್ಕೆ ಪ್ರಾಡಕ್ಟ್ ಬಗ್ಗೆ. ಈವನ್ ಕಿಡ್ಸ್ ಕೂಡ, ಅಂದ್ರೆ ಒಂದು 18 years ಮಕ್ಕಳುಗಳು ಕೂಡ, ಕಾಲೇಜ್ ಹುಡುಗರು ಕೂಡ ಮಾಡ್ಬೋದು ಮೇಡಮ್. ರಾಗಿ ಮುದ್ದೆ ಬಗ್ಗೆ ಎಲ್ಲೂ ಕೇಳಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಹೆಲ್ದಿ ಪ್ರಾಡಕ್ಟ್ ಇರುತ್ತೆ. ನಾನು ಹೇಳ್ತೀನಿ, ಯಾರು ಮಾಡ್ತಾ ಇಲ್ಲ ಅವರು ಕುಕ್ ಮಾಡಿ ತಿನ್ನಿ. ಒನ್ ಆಫ್ ದ ಬೆಸ್ಟ್ ಈಟೇಬಲ್ಸ್ ಹೇಳ್ಬೋದು ನೀವು ಅದನ್ನ. ಸರ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿದೀರಾ? ಎಸ್ ಮೇಡಮ್. ಸೊ ನೀವು ಇಲ್ಲಿ ನೋಡಬಹುದು, ನಾವಿಲ್ಲಿ ಸೆಟಪ್ ಪೂರ್ತಿ ರೆಡಿ ಇಟ್ಟಿದ್ದೀವಿ ನಿಮ್ಗೋಸ್ಕರ. ಸೊ ಫಸ್ಟ್ ಬರೋಣ, ನಮ್ಮ ಮೈನ್ ಐಟಮ್ ರಾಗಿ ಮುದ್ದೆ ಪಾತ್ರೆ ಮೇಲೆನೆ. ಸೊ ನಮ್ಮ ಟ್ರೈಪ್ಲೈ ಪಾತ್ರೆ ಇರುತ್ತೆ, ಅಗಲವಾಗಿ ಇರ್ತವೆ. ಪ್ಲಸ್ ನಮ್ಮ ವಿಡಿಯೋಲು ಹೇಳ್ದಂಗೆ ನಮ್ಮ ಪಾತ್ರೆ ಗ್ಯಾಸ್ ಇಂಡಕ್ಷನ್ ಎರಡಕ್ಕೂ ವರ್ಕ್ ಆಗುತ್ತೆ. ಇದರಲ್ಲಿ ನಾವು ಇಂಡಕ್ಷನ್ ಅಲ್ಲಿ ಲೈವ್ ಡೆಮೋ ಮಾಡಿ ತೋರ್ಸೋಣ. ಪ್ಲಸ್ ನಾವೇನ್ ಹ್ಯಾಂಡ್ ಮಿಕ್ಸರ್ ತೋರಿಸಿದ್ರಲ್ಲ ನಿಮ್ಗೆ, ಆ ಹ್ಯಾಂಡ್ ಮಿಕ್ಸರ್ ರೆಡಿ ಇಟ್ಟಿದೀವಿ. ಇದು ನಿಮ್ಗೆ ನಾನು ಲಾಸ್ಟ್ ಟೈಮ್ ತೋರ್ಸಂಗೆ ಬರೀ ನಾರ್ಮಲ್ ಹಾಕ್ಬಿಟ್ಟು ತಿರ್ಸ್ಬೇಕಿರೋದು, ಅದು ಆಪರೇಟ್ ಆಗ್ಬಿಡುತ್ತೆ. ಅದ್ರಲ್ಲೇ ಬಿಟ್ರೆ ಮೇಡಮ್ ಇವಾಗ ಸೊ ನಿಮ್ ಕಡೆಯಿಂದ ನನಗೂ ಅವೇರ್ನೆಸ್ ಬಂದಿದೆ, ಈ ಮಷೀನ್ ಅಲ್ಲಿ ನೀವು ಬರೀ ರಾಗಿ ಮುದ್ದೆ ಅಂತ ಇಲ್ಲ, ಚಪಾತಿ ಹಿಟ್ಟು ಕಲ್ಸ್ಬೋದಂತ. ಬರೀ ಬ್ಲೇಡ್ಸ್ ಚೇಂಜ್ ಮಾಡ್ಬೇಕಿರುತ್ತೆ. ಅದು ನಿಮ್ ಕಡೆಯಿಂದ ನಮ್ಗೊಂದು ಬೋನಸ್ ಬಂದಿರೋದು, ನಿಮ್ಮ ವ್ಯೂವರ್ಸ್ ಗೋಸ್ಕರ ಒಂದು ಬೋನಸ್ ಇರುತ್ತೆ. ಮತ್ತೆ ಮೇಡಮ್ ರಾಗಿ ಹಿಟ್ಟು ರೆಡಿ ಇದೆ ಅಂಡ್ ಆಯಿಲ್ ನಮ್ಮ ಹತ್ರ ರೆಡಿ ಇದೆ ಮೇಡಮ್. ಓಕೆ ಸರ್, ಸ್ಟಾರ್ಟ್ ಮಾಡೋಣ ಇವಾಗ ಮಾಡೋದಿಕ್ಕೆ. ಓಕೆ ಮೇಡಮ್. ಓಕೆ ಸರ್, ಮೊದಲಿಗೆ ಇವಾಗ ನೀರು ಹಾಕೊಳ್ತಾ ಇದ್ದೀನಿ. ಕೋಲ್ಡ್ ವಾಟರ್ ಸರ್ ಹಾಕೊಳ್ತಿರೋದು. ಎಸ್ ಮೇಡಮ್. ಮೆಜರ್ಮೆಂಟ್ ಅವ್ರು ಯಾವ ತರ ಮಾಡ್ತಾರೆ ಅದೇ ತರ ಮಾಡ್ಕೊಳ್ಳಿ. ನಾನು ಯಾವ ತರ ಮಾಡ್ತೀನಿ ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವತ್ತು. ಓಕೆ ಮೇಡಮ್. ಸ್ವಲ್ಪ ಹಿಟ್ಟು ಹಾಕೋಬೇಕು, ಅದಕ್ಕೆ ಇಷ್ಟು ಹಿಟ್ಟು ಹಾಕೊಳ್ತೀನಿ. ಓಕೆ, ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸ್ಟವ್ ಮೇಲೆ ಇಟ್ಬಿಡೋಣ ಸರ್ ಇವಾಗ. ಎಸ್ ಮೇಡಮ್. ಸೊ ನಾವಿಲ್ಲಿ ಇಂಡಕ್ಷನ್ ಇಟ್ಟಿದ್ದೀವಿ ಮೇಡಮ್. ಇದನ್ನ ಇಂಡಕ್ಷನ್ ಮೇಲೆ ಇಟ್ಬಿಟ್ಟು ಆನ್ ಮಾಡ್ಬಿಡ್ತೀನಿ. ತುಂಬಾ ಈಸಿ ಸರ್ ಮುದ್ದೆ ಮಾಡ್ಕೊಳ್ಳೋದು. ಎಸ್ ಮೇಡಮ್. ನಾವು 20 minutes ಸ್ಪೆಂಡ್ ಮಾಡ್ಬಿಟ್ರೆ ನೀವು ಕಿಚನ್ ಅಲ್ಲಿ ತುಂಬಾ ಹೆಲ್ತಿ ಆಗಿರೋ ಫುಡ್ ನ ಡೈಲಿ ತಿನ್ಬೋದು. ಸರ್ ಇವಾಗ ಬಾಯ್ಲ್ ಆಗಿದೆ ಇದು ನೀರೆಲ್ಲ. ಇದಕ್ಕೆ ನಾನು ಇವಾಗ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಓಕೆ ಮೇಡಮ್. ಸೊ ಮೆಜರ್ಮೆಂಟ್ಸ್ ಎಲ್ಲ ನೀವು ಮನೇಲಿ ಯಾವ ತರ ಮಾಡ್ತೀರಾ ಅದೇ ತರ ಮಾಡ್ಕೊಳ್ಳಿ. ನಾನು ಡೆಮೋಗೋಸ್ಕರ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ.
ಸೊ ಅದು ಬಬಲ್ ಉಕ್ಕಿ ಮೇಲೆ ಬರ್ಬೇಕು ಸರ್. ಸೊ ಒಂದು 5 to 10 minutes ಬರ್ಬೇಕಾಗತ್ತೆ. ಬಬಲ್ಸ್ ಬಂದ್ರೇನೆ ಮುದ್ದೆ ನಿಮ್ಗೆ ಸಾಫ್ಟ್ ಆಗಿ ಬರುತ್ತೆ. ಇದೆಲ್ಲ ಅಂದ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಒಳಗಡೆ. ಸರಿ, ಇವಾಗ ಬಾಯ್ಲ್ ಆಗಿದೆ ಇದು. ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸರ್ ಫಸ್ಟ್. ಪ್ರೊಸೀಜರ್ ನೀವು ಯಾವ ತರ ಮನೇಲಿ ಮಾಡ್ತೀರಾ ಅದೇ ತರ ಮಾಡ್ಕೊಳ್ಬಹುದು. ನಾನು ಯಾವ ತರ ಮಾಡ್ತೀನಿ ಆ ತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಇಲ್ಲಿವರೆಗೂ ಎಲ್ಲರೂ ಮಾಡ್ತಾರೆ ಸರ್. ಇಲ್ಲಿಂದ ಇದನ್ನ ಕಟ್ಟೋದಿದೆಯಲ್ಲ ಮುದ್ದೆ ಎಲ್ಲ ಫುಲ್ ಫೈನಲ್ ಆಗಿ, ಅದು ಸ್ವಲ್ಪ ಕಷ್ಟ ಪಡ್ತಾರೆ ಎಲ್ಲಾರು. ಸೊ ಇದು ನೀವು ಕೂಡ ಮಾಡ್ಕೋಬಹುದು. ಬಟ್ ಇದ್ರ ಗಂಟಿದೆಯಲ್ಲ ಸಣ್ಣದಾಗಿದೆಯಲ್ಲ ಅದೆಲ್ಲ ಹೊಡಿಬೇಕು. ಅದನ್ನ ಹೊಡಿಬೇಕಾದ್ರೆ ಹಳ್ಳಿ ಕಡೆ ಎಲ್ಲ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಕೋಲ್ ತಗೊಂಡು ಹಿಂಗೆ ತಿರುಗಿಸ್ತಾ ಇದ್ರು, ಜಡಿತಿದ್ರು ಅಂತ ಹೇಳ್ತಾರೆ ಅದನ್ನ. ಎಸ್ ಮೇಡಮ್, ನಾವು ಲಾಸ್ಟ್ ಟೈಮ್ ಮುದ್ದೆ ಪಾತ್ರೆಯಲ್ಲಿ ಮಾಡಿದ ಅದೇ ತರ ನಾರ್ಮಲ್ ನೀವು ಯಾವ್ದಾದ್ರು ಇಂತ ಜನರಲ್ ಕೋಲ್ ತಗೊಂಡ್ಬಿಟ್ಟು ತಿರುಗಿಸಿ. ಸೊ ಇದ್ರಲ್ಲೂ ಮಾಡ್ಬೋದು, ಈ ಸ್ಪೂನ್ ಅಲ್ಲಿ ಮಾಡ್ಬೋದು, ಬಟ್ ಅಷ್ಟು ನಿಮ್ಗೆ ಸಾಫ್ಟ್ ಬರಲ್ಲ ಇದ್ರಲ್ಲಿ ಮಾಡಿದಾಗ. ಎಸ್ ಮೇಡಮ್. ಸೊ ನೀರ್ ಕಮ್ಮಿ ಇದೆ, ನೀವು ನೀರ್ನ ನಾವು ರೆಡಿ ಇಟ್ಕೊಂಡಿರ್ತೀವಿ, ಸ್ವಲ್ಪ ಅದನ್ನ ಹಾಕೊಳ್ಬಹುದು. ಈ ತರ ನೀರ್ ಇಟ್ಕೊಂಡಿರ್ತೀವಿ, ಬೇಕಾದ್ರೆ ಹಾಕೊಳ್ಬಹುದು. ಕಮ್ಮಿ ಅನ್ಸಿದ್ರೆ ಕರೆಕ್ಟ್ ಆಗಿದೆ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ಮೇಡಮ್, ಪಾತ್ರೆ ಫುಲ್ ಬಿಸಿ ಆಗಿದೆಯಾ? ಇಲ್ಲ ಸರ್, ಒಂಚೂರು ಬಿಸಿ ಇಲ್ಲ. ಹ್ಯಾಂಡಲ್ ಒಂಚೂರು ಬಿಸಿ ಇಲ್ಲ, ಒಂದು ಚೂರು ಬಿಸಿ ಇಲ್ಲ. ನೋಡಿ ಎಷ್ಟು ಆರಾಮಾಗಿ ಮಾಡ್ತಾ ಇದ್ದೀನಿ. ಸೊ ಕೋಲ್ ತಗೊಂಡ್ ತಿರ್ಗಿಸಕ್ಕೂ ಕಂಫರ್ಟಬಲ್ ಇದೆ. ಯಾರಿಗಾದ್ರೂ ಈ ನಮ್ ಮೆಥಡ್ ಬೇಡ ಅಂದ್ರೆ ಯಾರಿಗೆ ಕೋಲ್ ಮೆಥಡ್ ಮಾಡ್ಬೇಕಾದ್ರೂ ಅವ್ರಿಗೆ ಕಂಫರ್ಟಬಲ್ ಮಾಡ್ಕೋಬಹುದು. ಹೌದು. ಸೊ ನಾವು ಮಿಷಿನ್ ಅಲ್ಲಿ ಮಾಡಿ ತೋರ್ಸೋಣ ಸರ್. ಇವಾಗ ನಾನು ಇವಾಗ ಸ್ಪೂನ್ ಅಲ್ಲೆಲ್ಲ ನಿಮ್ಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಓಕೆ ಮೇಡಮ್. ಸೊ ನೋಡಿ, ಇವಾಗ ಇದನ್ನ ಮಾಡ್ತಿದ್ದಾಗ ನಿಮ್ಗೆ ಗೊತ್ತಾಗ್ತಿದೆಲ್ಲ, ತುಂಬಾನೇ ಗಂಟಿದೆ ಮುದ್ದೆ, ಗಂಟಿದೆ ನಿಮ್ಗೆ ಇದರಲ್ಲಿ. ಎಸ್ ಮೇಡಮ್. ಸೊ ಸ್ವಲ್ಪ ಹೈ ಮಾಡ್ತೀರಾ ಫ್ಲೇಮು? ಇದನ್ನ ಹೈ ಮಾಡೋಣ. ಹೈ ಮಾಡಿ. ಇವಾಗ ನಾನು ಸ್ಪೂನ್ ಅಲ್ಲಿ ನಿಮ್ಗೆ ಹೊಂದಿಸ್ಕೊಟ್ಟಿದ್ದೀನಿ. ಅಂದ್ರೆ ಇವಾಗ ಮಿಷಿನ್ ಹಾಕಿಲ್ಲ ನಾವು, ಡೈರೆಕ್ಟ್ ಇದನ್ನ ಕೋಲಿಂದ ಹಿಂಗೆ ಜಡಿಬೇಕು ಇದನ್ನ. ಸೊ ಕೋಲ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಬರೋದಿಲ್ಲ ಕೋಲಲ್ಲಿ ಮಾಡಕ್ಕೆ. ಆಮೇಲೆ ಕೆಳಗಡೆ ಇಟ್ಕೊಂಡು ಕಾಲಲ್ಲೆಲ್ಲ ಇದ್ ಮಾಡ್ಕೊಂಡು ಮಾಡ್ತಾರೆ. ಇದು ಬೇಡ ಇವಾಗ, ಆ ಪ್ರಾಬ್ಲಮ್ಸ್ ಯಾರಿಗೂ ಬೇಡ. ಇದ್ರಲ್ಲಿ ಮಿಷಿನ್ ಅಲ್ಲಿ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಸರ್ ಆನ್ ಮಾಡಿ ಸರ್ ಮಿಷಿನ್ ಇವಾಗ. ಸೊ ಮೇಡಮ್, 2 ಬ್ಲೇಡ್ ಹಾಕಿದೀವಿ ನಾವು. ಇದು ಫಸ್ಟ್ 1 ಸ್ಪೀಡ್ ಅಲ್ಲಿ ಹಾಕ್ತೀವಿ. ಓಕೆ, ಒಳಗಡೆ ಹಾಕ್ಬಿಡ್ಲಾ ಮೇಡಮ್? ಹಾಕಿ ಸರ್. ಇದು ಹಾಕಿದೀನಿ. ಆದಷ್ಟು ಮೇಲೆ ಮಾಡಿ, ಟಚ್ ಮಾಡಕ್ ಹೋಗ್ಬೇಡಿ. ಎಸ್ ಮೇಡಮ್. ಯಾಕಂದ್ರೆ ಹೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡಿ, ಇದೆಲ್ಲ ಹೊಂದಿಸ್ಕೋಬೇಕು. ಸೊ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ತೋರಿಸಿದ್ದೀನಿ. ನೋಡಿ ಸರ್, ಈ ತರ ಮಾಡ್ಕೊಳ್ಬೇಕು, ತಿರುಗಿಸ್ಕೋಬೇಕೆಲ್ಲ. ಎಸ್ ಮೇಡಮ್. ಸೊ ಇವಾಗ ಇನ್ಮೇಲಿಂದ ಕೋಲ್ ತಗೊಂಡ್ ಮಾಡೋದು ಪ್ರಮೇಯನೇ ಬರಲ್ಲ. ಇಲ್ಲಿ ಆರಾಮಾಗಿ ಮಾಡ್ಕೋಬಹುದು ಮಿಷಿನ್ ಅಲ್ಲಿ. ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಕಡಿಮೆ ಬೇಕು ಅಂದ್ರೆ ಚಿಕ್ಕ ಪಾತ್ರೆ ಕೂಡ ತಗೊಳ್ಬಹುದು, ಅಥವಾ ನಿಮ್ಮ ಮನೇಲಿ ಬೇರೆ ಪಾತ್ರೆ ಇದ್ರೂ ಕೂಡ ಈ ಮಿಷಿನ್ ಯೂಸ್ ಮಾಡ್ಕೊಳ್ಬಹುದು. ಬಟ್ ಇದು ಮೇಡಮ್ ಚೆನ್ನಾಗಿ ಬರೋದು ಬರ್ಗ್ನರ್ ಟ್ರೈಪ್ಲೈ ಪಾತ್ರೆ ಅಲ್ಲೇ ಬೆಸ್ಟ್ ಬರ್ತವೆ. ಹೌದು. ನಾನು ಮನೇಲಿ ಮಾಡಿದಾಗ ತುಂಬಾನೇ ಸಾಫ್ಟ್ ಬಂದಿತ್ತು ಸರ್, ತುಂಬಾನೇ ಬೆಟರ್ ಇತ್ತು. ಅಂದ್ರೆ ಮೊದಲು ಮಾಡ್ತೀನಲ್ಲ ಅದಕ್ಕಿಂತ ತುಂಬಾ ಸಾಫ್ಟ್ ಅಲ್ಲಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಇಷ್ಟು ಒಂದು ಚೂರು ಗಂಟಿದ್ಯಾ? ನೀವು ಫಸ್ಟ್ ನೋಡಿದಾಗ ತುಂಬಾನೇ ಗಂಟಿತ್ತು, ಇವಾಗ ಗಂಟು ಒಂಚೂರು ಇಲ್ಲ ಇದರಲ್ಲಿ. ಸರ್, ನೀವು ಮನೇಲಿ ಮುದ್ದೆ ತಿಂತೀರಾ? ಎಸ್ ಮೇಡಮ್. ಸೊ ನಾವು ಫಸ್ಟ್ ವಿಡಿಯೋ ಮಾಡಿದ್ರಲ್ಲ, ಅದ್ರ ಮೇಲೆಯಿಂದ ನಾವು ನಮ್ಮ ಮನೇಲಿ ರೆಗ್ಯುಲರ್ ಮುದ್ದೆ ಮಾಡ್ತಾ ಇದೀವಿ. ಓಕೆ. ಅಂಡ್ ಡೈಲಿ ಆಲ್ಮೋಸ್ಟ್ ಒಂದಿನ ಬಿಟ್ಟು ಒಂದಿನ ತಿಂತೀವಿ ಮೇಡಮ್. ಮುದ್ದೆನ ನಾವು ಇವಾಗ ಅವಾಯ್ಡ್ ಮಾಡಂಗಿಲ್ಲ. ಒನ್ ಆಫ್ ದ ಬೆಸ್ಟ್ ನ್ಯೂಟ್ರಿಷಿಯಸ್ ಫುಡ್ ಇರುತ್ತೆ. ಮಗುಗೂ ಮುದ್ದೆಯಲ್ಲಿ ಗಂಜಿ ಕೊಡ್ತೀವಲ್ಲ, ಸೊ ಮುದ್ದೆ ಆಲ್ಮೋಸ್ಟ್ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ? ಮಾಡೇ ಮಾಡ್ತೀವಿ ಮೇಡಮ್. ಎನಿ ಫಾರ್ಮ್ ಅಲ್ಲಿ ಮಾಡೇ ಮಾಡ್ತೀವಿ. ನೋಡ್ತಿದ್ರಲ್ಲ ಸರ್, ಎಷ್ಟು ಸಾಫ್ಟ್ ಆಗಿ ಬರ್ತಿದೆ ಅಂತ. ಎಸ್ ಮೇಡಮ್, ತುಂಬಾ ಈಸಿ ಆಗುತ್ತೆ ಮೇಡಮ್. ಕೋಲ್ ತಗೊಂಡ್ ಸ್ವಲ್ಪ ಕಷ್ಟ ಇತ್ತು. ಈವನ್ ಮಕ್ಳುಗಳು ಕೂಡ ಮಾಡ್ಕೊಳ್ಬಹುದು ಮನೇಲಿ. ಹೌದು ಮೇಡಮ್. ಯಾಕಂದ್ರೆ ಅವ್ರು ಹೊರಗಡೆ ಜಂಕ್ ಫುಡ್ಸ್ ತುಂಬಾನೇ ತಿಂತಾರಲ್ವಾ. ಸ್ವಲ್ಪ ತರ ಒಂದು ದಿನ ಆದ್ರೂ ಒಂದು ಹೆಲ್ತಿ ಫುಡ್, ಒಂದು ವೀಕ್ಲಿ ಒಂದು ಟ್ರೈಸ್ ತಿಂದ್ರೆ ತುಂಬಾನೇ ಹೆಲ್ತ್ ಒಳ್ಳೇದು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ನೋಡ್ತಿದಿರಲ್ಲ, ಎಷ್ಟು ಒಂದು ಚೂರು ಗಂಟಿಲ್ಲ. ಕೆಳಗಡೆ ಕುತ್ಕೊಳ್ಳೋಂಗಿಲ್ಲ, ಕೋಲ್ ತಗೊಂಡು ಜಡಿಯೋಂಗಿಲ್ಲ. ಹಿಟ್ಟನ್ನ ಆರಾಮಾಗಿ ಮುದ್ದೆನ ಮನೇಲಿ ಮಾಡ್ಕೊಳ್ಬಹುದು. ಆಮೇಲೆ ಲಾರ್ಜ್ ಕ್ವಾಂಟಿಟಿ ಮಾಡಿದಾಗ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಎಸ್ ಮೇಡಮ್. ಆಗಿದೆ ಸರ್ ಇವಾಗ ಇದು. ಓಕೆ, ರೆಡಿ ಇದೆ. ಎಸ್ ಮೇಡಮ್. ಇದನ್ನ ನಾನು ತಟ್ಟೆಗೆ ಹಾಕ್ಬಿಟ್ಟು ನಿಮಗೆ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಓಕೆ ಮೇಡಮ್. ಆಯಿಲ್ ಅಪ್ಲೈ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ನೀರು ಕೂಡ ಹಾಕೋಬಹುದು ನೀವು ಅದಕ್ಕೆ. ಓಕೆ ಮೇಡಮ್. ಸೊ ಸ್ವಲ್ಪ ನಾನು ತೆಳು ಮುದ್ದೆ ಮಾಡಿದ್ದೀನಿ, ನಿಮಗೆ ಗಟ್ಟಿ ಕೂಡ ನೀವು ಮಾಡ್ಕೊಳ್ಬಹುದು ಅದನ್ನ. ನೋಡಿ, ಈ ತರ ಮಾಡ್ಕೋಬಹುದು.
ನೋಡಿ ಸರ್ ಎಷ್ಟು ಪರ್ಫೆಕ್ಟ್ ಆಗಿದೆ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ. ಈ ಸಲ ತುಂಬಾ ಬೇಗ ಬಂದಿದೆ ಅಲ್ಲ ಮೇಡಮ್. ಈ ಸಲ ಲಾಸ್ಟ್ ಟೈಮ್ ಈ ಸಲ ಹಾಗಿರ್ಲಿಲ್ಲ. ಹೌದು ಹೌದು, ಈ ಸಲ ತುಂಬಾ ನೋಡಿ ಸರ್ ಟಚ್ ಮಾಡಿ ನೋಡಿ ಸರ್ ನೀವು ಹೇಗೆ ಅನ್ಸುತ್ತೆ, ಒಂದು ಫಿಂಗರ್ ಡಿಪ್ ಮಾಡಿದ್ರೆ ಹೌದು ಎಷ್ಟು ಸಾಫ್ಟ್ ಬಂದಿದೆ ನೋಡಿ, ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಮೇಡಮ್. ನಂಗೆ ಇದನ್ನ ತಗೊಂಡ್ಮೇಲೆ ತುಂಬಾ ಈಸಿ ಆಯ್ತು ಸರ್. ಒಂದೊಂದ್ಸಲ ನಾವು ಮನೇಲಿ ಇಲ್ದಿದ್ದಾಗ ನಮ್ಮ ಮಗ ಅಥವಾ ನಮ್ಮ ಹಸ್ಬೆಂಡ್ ಯಾರು ಬೇಕಾದ್ರೆ ಮಾಡ್ಕೋಬಹುದು, ಇದನ್ನ ಆರಾಮಾಗಿ ಮಾಡ್ಕೋತಾರೆ ಇವಾಗ. ಎಸ್ ಮೇಡಮ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ, ರಾಗಿ ಮುದ್ದೆ ತುಂಬಾ ಪರ್ಫೆಕ್ಟ್ ಬಂದಿದೆ, ಬೆಣ್ಣೆ ಅಷ್ಟೇ ಮೃದುವಾಗಿ ಬಂದಿದೆ. ಸೊ ಇದನ್ನ ಸರ್ ಇವಾಗ ಒಂದ್ಸಲಿ ಕೈನಲ್ಲಿ ಮಾಡಿ ತೋರಿಸಿದೀವಲ್ವಾ, ಇದನ್ನ ಇವಾಗ ಪಾತ್ರೆ ಹಾಕಿ ಕೂಡ ಇದನ್ನ ಕೈನಲ್ಲಿ ಟಚ್ ಮಾಡದೆ ಕೂಡ ನಾವು ಮಾಡಿ ತೋರಿಸ್ತೀನಿ ಇನ್ನೊಂದ್ಸಲ. ಓಕೆ ಮೇಡಮ್. ಮಕ್ಕಳಿಗೆ ಕೆಲವರಿಗೆ ಕೈನಲ್ಲೆಲ್ಲ ಕಟ್ಟಕ್ ಆಗಲ್ಲ, ಬಿಸಿ ಇರುತ್ತೆ. ಎಸ್ ಮೇಡಮ್. ಸೊ ಸ್ವಲ್ಪ ಒಂದು ಪಾತ್ರೆಗೆ ಒಂದ್ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಏನಾದ್ರು ಹಾಕ್ಬಿಡಿ ನೀವು. ಹಾ ಮೇಡಮ್. ಎಲ್ಲ ಸ್ಪ್ರೆಡ್ ಮಾಡ್ಬಿಡಿ ತುಪ್ಪನ. ಸೊ ಇದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಳ್ಳಿ. ತುಂಬಾ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ, ಕೆಲವರು ಟ್ರೈ ಮಾಡಿದಾರೆ ಆಲ್ರೆಡಿ ಇದೆಲ್ಲ. ಎಸ್ ಮೇಡಮ್. ನೋಡಿ ಸರ್ ಈ ತರ ಮಾಡಿದ್ರೆ ಅದೇ ರೌಂಡ್ ಆಗುತ್ತೆ. ಬೇಡ, ಬಿಸಿ ಇರುತ್ತಲ್ಲ, ಬಾಲ್ ರೆಡಿ ಆಗ್ಬಿಡುತ್ತೆ. ಹೌದು, ಇಲ್ಲಿ ಮಕ್ಕಳಿಗೆ ಅಥವಾ ಜೆಂಟ್ಸೇ ಮುಟ್ಟೋದಕ್ಕೆ ಇಷ್ಟಪಡಲ್ಲ, ಅವ್ರು ಆಗೋದಿಲ್ಲ ಅವ್ರಿಗೆ ಮಾಡೋದಕ್ಕೆ ಆ ತರ ಎಲ್ಲ ಕಟ್ಟೋದಕ್ಕೆಲ್ಲ. ಸೊ ಈಸಿ ಮೆಥಡ್ ಇದು. ಸೊ ನೀವು ಕೈನಲ್ಲಿ ಒಂದು ಚೂರು ನೋಡಿ, ಮುದ್ದೆ ಒಂದು ಚೂರು ಸ್ಟಿಕ್ ಆಗಲ್ಲ ಎಲ್ಲೂ ನಿಮ್ಗೆ. ನೋಡಿ ಒಂದು ಚೂರು ಸ್ಟಿಕ್ ಆಗಿಲ್ಲ ನೋಡಿ, ನಮ್ದು ಇವಾಗ ಎಣ್ಣೆ ಹಾಕಿದಕ್ಕೆ ಸ್ಟಿಕ್ ಆಗಿದೆ ಅಷ್ಟೇನೆ. ಸೊ ನೀವ್ ಹೇಳಿದ ಪ್ರಕಾರ ಮೇಡಮ್ ನಮ್ದು ಮುದ್ದೆ ಪಾತ್ರೆ ವಿತ್ ಮಷೀನ್ ಕಾಂಬಿನೇಷನ್ ಬೆಸ್ಟ್ ಇದೆ. ಕರೆಕ್ಟ್ ಮೇಡಮ್. ಸೊ ನೀವು ಯೂಸ್ ಮಾಡಿದೀರಾ, ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಬಂತು, ನೀವು ಒಂದು ಓಕೆ ನಿಮ್ ಕಡೆಯಿಂದ ಒಂದು ಹೊಸದಾಗಿ ನಮಗೂ ನಾಲೆಜ್ ಬಂದಿದೆ ಮೇಡಮ್. ಅಂಡ್ ಇನ್ನೊಂದು ಮೇಡಮ್ ಈ ಪಾತ್ರೆ ಬಗ್ಗೆ ಇವಾಗ ನೋಡಬಹುದು ನೀವು. ಸೊ ವಾಷಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಇನ್ನೊಂದು ಇದು ಇನ್ನ ಇದೆಯಲ್ಲ, ಇದೆಲ್ಲ ತಗೊಂಡು ಇನ್ನೊಂದು ಮುದ್ದೆ ಆಗುತ್ತೆ. ನಾವೀಗ ಸಾಕಲ್ಲ, ಎರಡು ಮಾಡಿದೀವಲ್ಲ. ನೋಡಿ ಸರ್ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ನೋಡ್ತಿದ್ದೀರಲ್ಲ. ಸೊ ಇದು ನನ್ನ ಕೈಯಿಂದ ಮಾಡಿರೋದು, ಸೇಮ್ ಅದೇ ತರ ಬಂದಿದೆ. ಇದು ವಿತೌಟ್ ಕೈ ಪಾತ್ರೆಯಿಂದ ಮಾಡಿ ತೋರಿಸಿರೋದು ನಿಮ್ಗೆ. ಸೊ ಎರಡೂ ಸಾಫ್ಟ್ ಆಗಿದೆ ನೋಡಿ, ಎರಡೂ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಪರ್ಫೆಕ್ಟ್ ಮೇಡಮ್. ಇಲ್ಲೆಲ್ಲ ತುಪ್ಪ ಹಾಕೊಂಡು ತಿಂತಿದ್ರೆ ನಿಮ್ಗೆ ಸಾಂಬಾರ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರ್ ಆಗ್ಬೇಕು ಸರ್ ಇದಕ್ಕೆ, ಅಥವಾ ಸೊಪ್ಪು ಸಾಂಬಾರ್ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ. ಮುದ್ದೆ ರೆಡಿ ನೋಡಿ ಸರ್. ಇವಾಗ ಇನ್ನೊಂದು ಸಣ್ಣ ಮುದ್ದೆ ಆಗುತ್ತೆ, ಮಕ್ಳು ಇರ್ತಾರಲ್ಲ ಮನೆಗೆ, ಅವ್ರಿಗೆ ಕೂಡ ಮುದ್ದೆ ರೆಡಿ ಇದೆ ಇದರಲ್ಲಿ. ಸೊ ಮತ್ತೆ ನಾನು ಇದು ತಗೊಂಡು ಈ ಪಾತ್ರೆಗೆ ಹಾಕ್ತೀನಿ, ಚಿಕ್ಕದಾಗತ್ತೆ ಸರ್. ಇದು ವಾಷಿಂಗ್ ಕೂಡ ತುಂಬಾ ಸುಲಭ ಸರ್ ಇದು. ಹಾ ಮೇಡಮ್. ಸೊ ನಾವು ಲಾಸ್ಟ್ ಟೈಮ್ ವಿಡಿಯೋಲಿ ವಾಶ್ ಮಾಡಿನೇ ತೋರಿಸಿದ್ವಿ, ಬಟ್ ಇವಾಗ ನೀವು ಯೂಸ್ ಮಾಡ್ತಾ ಇರೋ ನೀವೇ ಹೇಳಿ ಮೇಡಮ್. ಹೌದು ಸರ್, ತುಂಬಾ ಚೆನ್ನಾಗಿದೆ ವಾಷಿಂಗ್. ಅಂದ್ರೆ ಇವತ್ತು ಓವರ್ ನೈಟ್ ನೆನ್ಸೋದೇನ್ ಬೇಡ, ನಾವ್ ಇವಾಗ ಮಾಡ್ಬಿಟ್ಟು ಒಂದು 10 ಮಿನಿಟ್ಸ್ 10 to 15 ಮಿನಿಟ್ಸ್ ನಾವು ಊಟ ಮಾಡ್ಕೊಂಡು ಬರೋಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ನೆಂದಿರುತ್ತೆ, ಆರಾಮಾಗಿ ವಾಶ್ ಮಾಡಿ. ಮೆಟಲ್ ಸ್ಪೂನ್ ತಗೊಂಡು ಉಜ್ಜೋದಕ್ಕೆ ನೋಡಿ ಇದು ಗಂಟಿರುತ್ತಲ್ಲ, ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ ಸರ್, ತಳಭಾಗದಲ್ಲಿ ಗಂಟಿರುತ್ತೆ ನೋಡಿ, ಇದ್ರಲ್ಲಿ ಕೂಡ ಗಂಟಿಲ್ಲ ನೋಡಿ. ಫೋಕಸ್ ಮಾಡಿ ಸರ್ ಈ ಕಡೆ ಕ್ಯಾಮ್ರಾನ ನೋಡಿ, ಒಂಚೂರು ಗಂಟಿಲ್ಲ. ಇದು ಯೂಶಲಿ ತಳಭಾಗದಲ್ಲಿ ಗಂಟಿರುತ್ತೆ ಅಲ್ವಾ, ಇದರಲ್ಲಿ ಈ ಮಿಷನ್ ಅಲ್ಲಿ ಮಾಡಿದಾಗ ಆತರ ಗಂಟು ಕೂಡ ಬಂದಿಲ್ಲ ಮೇಡಮ್. ಸೊ ಕೊನೆವರೆಗೂ ಮುದ್ದೆನ ತಿನ್ಬೋದು ನಾವು ಇದರಲ್ಲಿ ಖಂಡಿತ. ಓಕೆ. ಸೊ ಮೇಡಮ್ ಪ್ರಾಪರ್ ಮುದ್ದೆ ಬಂದಿದೆ. ಸೊ ನಮ್ಮ ಹತ್ರ ಆಲ್ ಸೈಜ್ ಮುದ್ದೆ ಪಾತ್ರೆ ಬಂದಿದೆ. ಫಾರ್ ಸ್ಮಾಲ್ ಮುದ್ದೆ, ಬಿಗ್ ಮುದ್ದೆ ನೀವು ನೋಡಬಹುದು ಇಲ್ಲಿ. ಎರಡು ನಾವು ಮಾಡಿದೀವಿ ಪ್ರಾಪರ್ ಆಗಿ, ವಿತ್ ಮುಚ್ಚಳ ಸಮೇತ ಇರುತ್ತೆ. ಇವಾಗ ಬರೋಣ ಮೇಡಮ್ ಪ್ರೈಸಿಂಗ್ ವಿತ್ ಆಫರ್ ಸಮೇತ. ಇದು ನಾವು ಲಾಸ್ಟ್ ಟೈಮ್ ಏನ್ ಆಫರ್ ಕೊಟ್ಟಿದ್ರಿ, ವಿಲ್ ರಿಪೀಟ್ ವಿತ್ ದಟ್. ನಾವು ಆಫರ್ ತಿರ್ಗಾ ಕೊಡ್ತಾ ಇದೀವಿ. ಸೊ ಫಸ್ಟ್ ನಾವು ಆಫರ್ ಕೊಡ್ತಾ ಇರೋದು ಈ ಮುದ್ದೆ ಪಾತ್ರೆಗೆ. ಈ ಸೈಜ್ ನೀವೇನ್ ತಗೊಂತಿರಲ್ಲ ಮೇಡಮ್, ಇದ್ರ ವ್ಯಾಲ್ಯೂ ಇರೋದು ಈ ಮುದ್ದೆ ಪಾತ್ರೆ ವಿತ್ ಮುಚ್ಚಳ ಬರುತ್ತೆ. ಇದ್ರ ರೇಟ್ ನಿಮ್ಗೆ ಪ್ರೈಸ್ ಆಗುತ್ತೆ 3,499 rupees ಮೇಡಮ್. ಅಂಡ್ ಆನ್ ಪರ್ಚೇಸ್ ಆಫ್ ಈ ಮುದ್ದೆ ಪಾತ್ರೆ ನೀವು ನಮ್ಮ ಹತ್ರ 3,000 rupees ಈ ಹ್ಯಾಂಡ್ ಮಿಕ್ಸರ್ ಫ್ರೀ ತಗೊಳ್ಳಿ. ಸೊ ಆಫರ್ ನಿಮ್ಗೆ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಮೇಡಮ್. ಇಲ್ಲಿ ಈ ಮುದ್ದೆ ಪಾತ್ರೆ ನೀವು ತಗೊಂತೀರಾ ಅಂದ್ರೆ ಈ ಹ್ಯಾಂಡ್ ಮಿಕ್ಸರ್ ನಿಮ್ಗೆ ಫ್ರೀ ಬರುತ್ತೆ ಮೇಡಮ್. ಸೊ ಇದು ವಿತ್ ಲಿಡ್ ಸಮೇತ ಇರುತ್ತೆ. ಸೊ ಇದು ಮೇಡಮ್ ನಮ್ಮ ಮೊದಲನೇ ಆಫರ್ ನಾವು ತೋರಿಸ್ತಾ ಇರೋದು ನಿಮ್ಗೆ, ಮುದ್ದೆ ಪಾತ್ರೆ ವಿತ್ ಹ್ಯಾಂಡ್ ಮಿಕ್ಸರ್. ಯಾವ ನಾವು ಲೈವ್ ಮಾಡಿ ತೋರಿಸಿದೀವಿ ಸ್ಮಾಲ್ ಮುದ್ದೆಗೋಸ್ಕರ. ಇವಾಗ ಬರೋಣ ನೆಕ್ಸ್ಟ್ ಬಿಗರ್ ಸೈಜ್ಗೋಸ್ಕರ ಮೇಡಮ್. ಬಿಗ್ ಸೈಜ್ ಅಲ್ಲಿ ನಾವು ಈ ಪಾತ್ರೆ ಎತ್ಬಿಡ್ತೀವಿ, ಅಲ್ಲಿ ನಾವು ಅದ್ರ ಬದಲಿ ನಾವು ನಿಮ್ಗೆ ಬಿಗ್ ಸೈಜ್ ಕೊಡ್ತೀವಿ. ಅದ್ ಬರುತ್ತೆ ನಿಮ್ಗೆ ದೊಡ್ಡ ಸೈಜ್ ಮೇಡಮ್ ಪಾತ್ರೆ ಇದು. ಸೊ ಇದರಲ್ಲಿ ನಾನು ಅಟ್ ಎ ಟೈಮ್ ಈಗ 3 ಮುದ್ದೆ ಮಾಡಿ ತೋರಿಸಿದೀನಿ, ದೊಡ್ಡ ಸೈಜ್. ಎಸ್ ಮೇಡಮ್, ದೊಡ್ಡ ಸೈಜ್ ಪಾತ್ರೆ ನಾವು 3 ಮುದ್ದೆ ಮಾಡಿದೀವಿ. ಸೊ ಇದ್ರ ಮೇಡಮ್ ಪ್ರೈಸ್ ಕೇಳ್ತೀರಾ ಮೇಡಮ್, ಈ ಪಾತ್ರೆ ರೇಟ್ ಇರೋದು ಬರೀ 4,299 rupees. ಅಂಡ್ ಈ ಪಾತ್ರೆಗೂ ಸೇಮ್ ಟು ಸೇಮ್ ನಾವು ವಿತ್ ಲಿಡ್ ನಿಮ್ಗೆ ಆಫರ್ ಕೊಡ್ತಾ ಇರೋದು. ವಿತ್ ನೀವು ಯೂಸ್ ಮಾಡಬಹುದು ಈ ಪಾತ್ರೆನ. ಅಂಡ್ ಸೇಮ್ ಆಫರ್ ಇದು ಬಿಲ್ ಮಾಡ್ತೀರಾ ಅಂದ್ರೆ ನೀವು ಮೇಡಮ್, ಇದಕ್ಕೆ ನಾವು ನಿಮ್ಗೆ ಹ್ಯಾಂಡ್ ಮಿಕ್ಸರ್ ಫ್ರೀ ಕೊಡ್ತಾ ಇದೀವಿ. ಸೊ ಇದು 2 ಪೀಸ್ ನೀವು ಕಾಂಬೋ ನೋಡಿದ್ರಿ, ಪ್ಲಸ್ ನಮ್ಮ ಹತ್ರ ಒಂದು ಕಂಬೈನ್ಡ್ ಕಾಂಬೋ ಪ್ಯಾಕ್ ಬಂದಿತ್ತಲ್ಲ, ಅದ್ರಲ್ಲಿ ನಾವೇನ್ ಕೊಡ್ತೀವಿ ಮೇಡಮ್, ಈ ಪಾತ್ರೆ ಬದ್ಲಿ ನಿಮ್ಗೆ ನಾವು 2 ದೊಡ್ಡ ಚಿಕ್ಕದ ಪಾತ್ರೆ ಬಂದ್ಬಿಡುತ್ತೆ. ಒಂದು ರೆಗ್ಯುಲರ್ ವಿತ್ ಸಿಂಗಲ್ ಹಿಡಿ, ಒಂದು ಡಬಲ್ ಹಿಡಿ. ಇದು ಪ್ಲಸ್ ಅದ್ರಲ್ಲಿ ಮುಚ್ಚಳ ನಿಮ್ಗೆ ಬರುತ್ತೆ ಇದ್ರಲ್ಲಿ ಮೇಡಮ್. ಇದ್ರ ಮೇಡಮ್ ನೀವು ಪ್ರೈಸ್ ನೋಡ್ತೀರಾ ಅಂದ್ರೆ ಇದು 2ರಿಂದ ಒಂದೇ ಮುಚ್ಚಳ ಬರುತ್ತೆ. ಇದ್ರ ಪ್ರೈಸ್ ಮೇಡಮ್ ನಿಮ್ಗೆ ಬೀಳುತ್ತೆ 6,499 rupees. ಇದು ಬಿಲ್ ಮಾಡ್ತೀರಾ ಅಂದ್ರೆ ಇದಕ್ಕೆ ನಾವು ನಿಮ್ಗೆ ಹ್ಯಾಂಡ್ ಮಿಕ್ಸರ್ ವರ್ತು
3000 rupees ಫ್ರೀ ಕೊಡ್ತಾ ಇದೀವಿ ಸರ್. ನಾನು ನಿಮಗೆ ಡ್ಯೂಯಲ್ ಕಾಂಬೋ ಪ್ಯಾಕ್, ಇದ್ರಲ್ಲಿ ನಿಮಗೆ ಒಂದು ಸಿಂಗಲ್ ಹ್ಯಾಂಡಲ್ ಮುದ್ದೆ ಪಾತ್ರೆ ಮತ್ತೆ ಡಬಲ್ ಹ್ಯಾಂಡಲ್ ಮುದ್ದೆ ಪಾತ್ರೆ ಬರುತ್ತೆ. ಇದರ ವ್ಯಾಲ್ಯೂ ಆಗುತ್ತೆ 6499 rupees. ಇದು ನೀವು ಬಿಲ್ ಮಾಡ್ತೀರಾ ಅಂದ್ರೆ ಸೇಮ್ 3000 ರೂಪಾಯಿ ಹ್ಯಾಂಡ್ ಮಿಕ್ಸರ್ ಇದಕ್ಕೂ ನಾವು ಫ್ರೀ ಕೊಡ್ತಾ ಇದೀವಿ ಮೇಡಮ್. ಇದು ನಮ್ಮ ಹತ್ರ ಲಿಮಿಟೆಡ್ ಟೈಮ್ ಆಫರ್ ಬಂದಿದೆ. ಲಾಸ್ಟ್ ಟೈಮ್ ನಾವು ಬರೀ ಪ್ರಾಡಕ್ಟ್ ತೋರಿಸಿದ್ರಿ, ಈ ಸಲ ನಾವು ಲೈವ್ ಡೆಮೋ ಮಾಡಿ ತೋರಿಸ್ಬಿಟ್ಟಿದ್ವಿ ಮೇಡಮ್. ನೀವೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ, ನೀವೇ ಮಾಡಿದೀರಾ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಮತ್ತೆ ವಾಷಿಂಗ್ ತುಂಬಾ ಈಸಿ ಇರುತ್ತೆ, ಅದು ನೀವೇ ಹೇಳ್ಬೋದು ಮೇಡಮ್. ಸೊ ಇದು ವಿತ್ ಮುಚ್ಚಲ ಆಗ್ಬಿಡುತ್ತೆ ನಿಮ್ಗೆ. ಇದು ನಮ್ಮ ಮುದ್ದೆ ಪಾತ್ರದ ಆಫರ್ ಇಲ್ಲಿ ಇದ್ರೆ. ಎಂಡ್ ಆಯ್ತು. ಹಾ